ಎಲ್ಲರಿಗೂ ಶರಣಾರ್ಥಿರಿ. ಮತ್ತೇನ್ರಿ, ಎಲ್ರು ಆರಾಮದಿರ? ನಾನು ಆರಾಮದೆ ನೋಡ್ರಿ. ನಾಷ್ಟ ಮಾಡೋನ್ ಬರ್ರಿ. ನಾಷ್ಟಾಕ ಕರದ್ಲು ಏನ್ ಮಾಡ್ಯಾಳ ಅಂತ ಅನ್ಕೊಂತೀರ್ನ? ನಿಮ್ಮ ಮನ್ಯಾನಂಗ ನಾನು ಇಡ್ಲಿ ವಡಾ ದೋಸೆ ಪಡ್ಡು ಅಂತ ಹೇಳಿ ಮಾಡಿಲ್ರಿ. ನಮ್ಮ ಮನ್ಯಾಗ ದಿನಾಲು ಬಿಸಿ ಬಿಸಿ ರೊಟ್ಟಿ ಬೇಕು. ರೊಟ್ಟಿಗೆ ದಿನ ಒಂದಕ್ಕೂ ಏನ್ ಮಾಡ್ತೀರಿ ಅನ್ಕೊಂತೀರನ? ಇಲ್ಲ, ಕಾಳು ಪಲ್ಯ, ಕಾಯಿ ಪಲ್ಯ, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಮೆಜ್ಜಿಂಡಿ, ಹಿಂಗ ತರದ್ ಒಟ್ ಮಾಡಿರ್ತೇನ್ರಿ. ಈ ಚಟ್ನಿ ಜೊತೆಗೆ ಮತ್ತೆ ಹೈನೈತಲ್ಲ ಮನ್ಯಾಗ, ಯಾವಾಗಿದ್ರು ಬೆಣ್ಣೆ ಮೊಸರು ಮಜ್ಜಿಗೆ ಅಂತ ಹೇಳಿ ಇದ್ದೇ ಇರ್ತೈತಿ. ಈ ಸುಡ ರೊಟ್ಟಿ ಜೊತೆಗೆ ಪುಡಿ ಚಟ್ನಿ ಹಚ್ಕೊಂಡು ಮೊಸರು ಹಚ್ಕೊಂಡು ತಿನ್ನೋದ್ರಾಗಿರುವಂತ ಖುಷಿ ಹೇಳ್ತೇನೆ ನಿಮಗ, ಮತ್ತೆ ಅದ್ರಾಗೂ ಸಿಗಂಗಿಲ್ಲ. ಮತ್ತ ನನ್ನ ಗಂಡನು ಕೆಲ್ಸಕ್ಕೆ ಹೋಗವ, ಹೊಲ್ದಾಗ ದುಡಿಯವ. ಅವನಿಗೆ ಈ ಪಡ್ಡು ಇಡ್ಲಿ ದೋಸೆ ತಿಂದ್ರೆ ಹೊಟ್ಟೆ ತುಂಬ್ದಂಗ ಆಗಂಗಿಲ್ರಿ. ಹೊಲ್ದಾಗ ದುಡಿಯೋರು ಗಟ್ಟಿ ಗಟ್ಟಿ ಆಗಿರ್ಬೇಕ. ಅದಕ್ಕ ಬೆಳಗ್ಗೆ ಎದ್ದ ತಕ್ಷಣ ಹಂಚಿಟ್ಟು ಸುಡೋ 4 ರೊಟ್ಟಿ ಮಾಡಿ ಕೊಡ್ತೀನಿ. ರೊಟ್ಟಿ ಜೊತೆಗೆ ಒಂದ್ ರೊಟ್ಟಿ ಜೊತೆಗೆ ಪಲ್ಯ ಹಚ್ಕೊಂಡ್ ತಿಂತಾರ, ಇನ್ನೊಂದ್ ರೊಟ್ಟಿ ಜೊತೆಗೆ ಬೆಣ್ಣೆ ಚಟ್ನಿ ಹಚ್ಕೊಂಡ್ ತಿಂತಾರ, ಇನ್ನೊಂದ್ ರೊಟ್ಟಿಗೆ ಮಜ್ಜಿಗೆ ಮೊಸರು ಹಾಕೊಂಡ್ ತಿಂತಾರ. 4 ರೊಟ್ಟಿ ತಿಂದು ಹೋದ್ರಂತಂದ್ರ ನನಗೂ ಮಧ್ಯಾಹ್ನ ಮಠ ಯಾ ಚಿಂತೆನೂ ಇರಲ್ಲ ನೋಡ್ರಿ. ನನ್ನ ಗಂಡ ಆರಾಮ್ ಉಂಡ್ ಹೋಗ್ಯಾನ ಅಂತ ಹೇಳಿ ನೆಮ್ಮದಿಯಿಂದ ಕೆಲಸ ಮಾಡ್ತೇನೆ. ಬರ್ರಿ, ಇನ್ನೇನ್ ಮಾತು ಕೇಳ್ತೀರಿ ನೀವು? ನಿಮಗೂ 4 ರೊಟ್ಟಿ ಹಾಕೊಡ್ತೇನೆ ಅಂತ. ಸುಡ ರೊಟ್ಟಿ ತಿಂದ ರೊಟ್ಟಿ ಹೆಂಗ ಆಗ್ಯಾವ ಅಂತ ಹೇಳಿ ಹೇಳುವಂತ್ರಂತ. ಮಲ್ಲಕ್ಕ, ಏ ಮಲ್ಲಕ್ಕ, ಏಟ್ ಒದರ್ಬೇಕ ಯವ್ವ ನಿನಗ? ಒದರಿದ ಒಟ್ಟ ಕೇಳಂಗಿಲ್ಲ ಏನಿಲ್ಲ. ಏನ್ ಮಾಡಾಕತ್ತಿದಿ ನೀನು ಒಳಗ? ಅಯ್ಯ ಪಾರಕ್ಕ, ಬಾರ ಒಳಗ. ಅಲ್ಲೇ ಬಾಗಲ್ದಾಗ ನಿಂತು ಒದರಾಕತ್ತಿಯಲ್ಲ. ಏನ್ ಆರ್ಯದಾರ ಮನಿ ಅನ್ನರ್ಗತೆ ಮಾಡ್ತೇವ? ಬಾಬಾ. ಏನಿಲ್ಲ ನೋಡ್, ನಾನು ಇವರು ಈಗ ಹೊಲಕ್ಕೆ ಹೋದ್ರ ಅವ್ರಿಗೆ ರೊಟ್ಟಿ ಮಾಡಿ ತಿನಿಸಿ ರೊಟ್ಟಿ ಕಟ್ ಕಳಿಸಿದೆ. ಹಂಗ ನಾನು 1-2 ಬಾಂಡೆ ಇದ್ದು ರೊಟ್ಟಿ ತಿಂದ ಬಾಂಡೆ ತಿಕ್ಕಿ ಅರ್ಬಿ ಒಗ್ಯಾಕ ಹೊರಗೆ ಹೋದ್ರಾತು. ಆಮೇಲೆ ಸಂಗದ ಮಾತಾಡಾಕ ನಿಮ್ಮ ಮನೆ ಕಡೆ ಬಂದ್ರಾತು ಅನ್ಕೊಂಡಿದ್ದೆ. ಅಷ್ಟೊಳಗ ನೀನ ಬಂದಿ. ಬಾಬಾ, 1-2 ರೊಟ್ಟಿ ಹಚ್ಕೊಡ್ತೇನೆ ಅಂತ ರೊಟ್ಟಿ ತಿನ್ನುವಂತಿ ಬಾ. ಆದ್ರೂ ಮಲ್ಲಕ್ಕ ಏನ ಅನ್ನ, ಹಳೆ ಕಾಲದ ಮಂದಿನೂ ಗಟ್ಟಿ, ಹಳೆ ಕಾಲದ ಕೆಲಸನು ಚಂದವ. ಈಗಿನವೇನ ಇವ? ಅದು ಗ್ಯಾಸ್ ಕಟ್ಟೆ ಮುಂದೆ ನಿಂತ್ಕೊಂಡು ಒಗ್ಗರಣೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲಾನು ನಿಂತ್ಕೊಂಡ ಮಾಡೋದು. ಅಲ್ಲ, ಹಿಂಗೆ ನಿಂತ್ಕೊಂಡು ಅಡಿಗೆ ಕೆಲಸ ಎಲ್ಲ ಮಾಡಿದ್ರೆ ಹೆಣ್ಮಕ್ಳ ಜೀವನ ಎದಕ್ಕೆ ಬಂದು ಹೋಗತಿ? ನಿಂತ್ಕೊಂಡು ಮಣಕಾಲ ಅನ್ನೋದು ಶಟದು ಸಿಕ್ಕಿ ಆಗಿಬಿಟ್ಟಿರ್ತಾವು. ಅವಕ್ಕೆ ಬೇಕಂತಂದ್ರೆ ಎಲ್ಲರ ಒಂದು ತಾಸು ಕೆಳಗೆ ಕುಂದುರನ್ನು. ಕುಂದ್ರಂಗಿನೇ ಇಲ್ಲ ಅವ್ರು. ಅಯ್ಯೋ ಇಲ್ರಿ, ನನಗೆ ಮಂಡಿ ಹಿಡಿತಾವು, ಕುರ್ಚಿ ಆದ್ರೆ ಕುಂದಿರ್ತೇನೆ ನೋಡ್ರಿ ಅಂತ ಹೇಳ್ತಾವು. ಈಗ ಹಿಂಗೈತಿ, ಇನ್ನು ವಯಸ್ಸಾದ ಕಾಲಕ್ಕೆ ಇನ್ನು ಹೆಂಗೆ ಮಾಡ್ತಾವ ಏನವ ಯವ್ವ. ನನಗೆ ಈ ಒಲಿ ಮುಂದೆ ಕೂತ್ಕೊಂಡು ಅಡಿಗೆ ಮಾಡಿ ಉಂಡ್ರೆ ಎಷ್ಟು ಖುಷಿ ಅನಿಸತಿ ಗೊತ್ತಾನ. ಆದ್ರೂ ಏನ ಅನ್ನ ಮಲ್ಲಕ್ಕ, ಒಲಿ ಮ್ಯಾಲೇನ್ ಮಾಡಿದ ಅಡಿಗೆ ಅಷ್ಟು ರುಚಿ ಈ ಗ್ಯಾಸ್ ಪೀಸ್ ಅಂತ ಮಾಡಿದ್ರೆ ಬರಂಗಿಲ್ವ ಯವ್ವ? ಹ್ಞೂನಾ ಪಾರಕ್ಕ, ನೀ ಹೇಳೋದು ಕರೇನೇ ಐತಿ. ಮೊನ್ನೆ 4 ದಿನ ತವ್ರ ಮನೆಗೆ ಹೋಗಿದ್ಯಾವ. ಅಲ್ಲೇ ಏನು ನಿಂತ್ಕೊಂಡು ನನಗಂತೂ ಕೆಲಸ ಮಾಡೋಕ್ಕಾಗಂಗಿಲ್ವಾ, ನೀನ ರೊಟ್ಟಿ ಮಾಡಿಬಿಡು ಅಂತ ಹೇಳಿ ನಮ್ಮ ಮನೆಗೆ ಹೇಳ್ಬಿಟ್ಟೆ. ಆಕಿನ ಎಲ್ಲ ನಿಂತ್ಕೊಂಡು ಪಡಿಗೆಲ್ಲ ಆಕಿನ ಮಾಡ್ಕೊತಾಳವ. ಬಾಂಡೆ ಸತ್ಯಕ್ಕೆ ಹಿತ್ಲಕ್ಕೆ ಒಯ್ದು ತಿಕ್ಕಂಗಿಲ್ಲ ಇವ. ಅಲ್ಲೇ ಗ್ಯಾಸ್ ಕಟ್ಟಿ ಪಕ್ಕಕ್ಕೆ ಅದು ಸಿಂಕ್ ಅಂತ ಮಾಡ್ಸ್ಯಾರ, ಸಿಂಕ್ನೇ ಬಾಂಡೆ ತಿಕ್ತಾಳ. ಬಾಂಡೆನೂ ನಿಂತ್ಕೊಂಡ, ಅರ್ಬಿನೂ ನಿಂತ್ಕೊಂಡ, ಅಲ್ಲ ಅಡಿಗೆನೂ ನಿಂತ್ಕೊಂಡ ಮಾಡಿದ್ರೆ ಹೆಣ್ಮಕ್ಳು ಬಾಳೆ ಎದಕ್ಕೆ ಬರ್ತೈತಿ ಯವ್ವ? ನಾನಂತೂ ಗ್ಯಾಸ್ ಗಿಟ್ಟಿ ಏನು ಕಟ್ಟಿಸಂಗಿಲ್ಲ ನೋಡು. ಗ್ಯಾಸ್ ಒಂದು ಒಳ್ಳೆ ತೊಗೊಂಡ್ರು ಕೆಳಗಿಟ್ಟು ಅಡುಗೆ ಮಾಡ್ತೇನೆ. ಅಲ್ಲ ಪರಕ, ಆದ್ರೂ ನೀ ಏನಾನು ಈ ಒಲೆ ಮುಂದೆ ಕೂತ್ಕೊಂಡು ರೊಟ್ಟಿ 1000 ಉದ್ದಂದ್ರು ಓದ್ತಾನವ. ನೀ ತಗೊಂಡು 10 ರೊಟ್ಟಿ ಮಾಡಂತಂದ್ರು ನಾ ಗ್ಯಾಸಿನ ಕಟ್ಟಿ ಕಡೆ ಹೋಗಿ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ನೋಡ ನನಗ. ಹೌದು ಬಿಡ ಮಲ್ಲಕ್ಕ. ಅಲ್ಲ, ಏನು ಗ್ಯಾಸ್ ತಗೊಂಡು ಇಟ್ಕೊಂಡ್ರು ಈ ಒಲೆ ಮುಂದೆ ಕುಂತು ಅಡುಗೆ ಮಾಡ್ದಂಗೆ ಅನ್ಸಂಗಿಲ್ಲ ನೋಡು. ಅಲ್ಲ, ಅವಾಗ ಕಿಚ್ಚನ ಒಲೆ ಅಂತ ಹೇಳಿ ಇರ್ತಿತ್ತು. ಅನ್ನ ಚಂದಾಗ ಕುದಿಸಿ ಕಿಚ್ಚನ ಮೇಲೆ ಇಟ್ರೆ ಹೂವು ಅಳ್ದಂಗೆ ಅನ್ನ ಅಳ್ತೈತವ. ಈಗೇನ ಕುಕ್ಕರ್ನಾಗ ಇಡ್ತಾವು, 3 ಸೀಟಿ, 5 ನಿಮಿಷದಾಗಂದ್ರೆ ಟುಸ್ 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 ಅಂತ ಹೇಳಿ ಒದರ್ತದೆ. ಆಮೇಲೆ ತೆಗೆದು ಹೊರಗಿಡ್ತಾರ, 5 ನಿಮಿಷಕ್ಕಂದ್ರೆ ಸೀಟಿ ತೆಗಿತಾರ, ಅನ್ನ ಆಹಾರ ಹಂಗಾರಾಗಿರ್ತೈತಿ. ಏನ ಅನ್ವಾಯವ್ವ, ಅವಾಗಿನ ಹಳ್ಳಿ ಜೀವನ ನೆನೆಸ್ಕೊಳಂಗ ಬಿಡ. ಏನವಾಯವ್ವ, ತಿನ್ನೋದು ಅಂತಾವ, ಗಟ್ಟಿ ಮುಟ್ಟು ಅಷ್ಟ ಇರ್ತಾವ. ಅಯ್ಯಯ್ಯ ಪಾರಕ್ಕ, ಮರ್ತ ಬಿಟ್ಟಿದ್ದೆ ನೋಡು. ನೀನು ಅನ್ನ ಅಂತಂದಿಂದ ನೆನಪಾತು. ಇನ್ನೇನು ನನ್ನ ಮಗ ಶಾಲೆಯಿಂದ ಊಟಕ್ಕೆ ಬರೋ ಹೊತ್ತಾತ್ವ. ಹಂಗೆ ಮಾತಾಡ್ಕೊಂತ ಒಲಿ ಮೇಲೆ ಅನ್ನ ಕೆಟ್ಬಿಡ್ತಾನೆ. ನಮ್ಮ ರೊಟ್ಟಿ ತಿಂದು ಮಾತು ಮುಗಿದ್ರಾಗ ಅಂತಂದ್ರೆ ಅನ್ನ ಆಗೇ ಬಿಡ್ತೈತಿ. ತಡಿ ಕುಂದರೆ ಅನ್ನ ಕೆಟ್ಟಕ್ಕೆ ಬರ್ತಾನೆ. ಹಾಯ್ ಫ್ರೆಂಡ್ಸ್,
ನಾನು ಮಲ್ಲಕ್ಕನ ಮನೆಗೆ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಹುಳ್ಳಿಕಾಳು ಪಲ್ಯ ತಿನ್ನಾಕ ಬಂದೇ ಬಿಟ್ಟೆ. ಮತ್ತೆ ಇನ್ಯಾಕ್ ತಡ, ನೀವು ಏನೇನು ನಾಷ್ಟ ಮಾಡಿರಲ್ಲ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಧನ್ಯವಾದಗಳೊಂದಿಗೆ ಯಾವಾಗಲೂ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್.